ಅಣ್ಣನ ವಾಯ್ಸ್ನ ಗಮನಿಸ್ತೀಯ ನೀನು? ಕಡ್ಡಿ ತುಂಡು ಮಾಡ್ದಾಗಿತ್ತು ವಾಯ್ಸು. ಹೋಗ್ಲೇಬೇಡ ಅಂತ ಅದು ಅಷ್ಟು ಸ್ಟ್ರಾಂಗ್ ಆಗಿ ಯಾವತ್ತೂ ಹೇಳಿಲ್ಲ. ಅಲ್ಲ ಶಾಂತಿ, ನಮ್ಮ ಯಜಮಾನ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ನಿನಗೆ ಗೊತ್ತಲ್ವಾ? ನನಗೆ ಗೊತ್ತಿದ್ದಕ್ಕೆ ಮಾತಾಡ್ತಿರೋದು. ಅಣ್ಣ ಈಗಿರೋ ಮನಸ್ಥಿತಿ ಬಗ್ಗೆ ಮಾತಾಡ್ತಿಲ್ಲ. ಅಣ್ಣಂಗೇನೋ ಆಗಿದೆ. ಅಣ್ಣಂಗೆ ಏನೇ ಆಗ್ಲಿ, ಅವ್ನು ಯಾವತ್ತೂ ನನ್ನ ಹತ್ರ ಮಾತಾಡೋನೇ ಅಲ್ಲ. ಯಾರಾದ್ರೂ ಏನಾದ್ರೂ ಹೇಳ್ಕೊಟ್ಟಿದ್ದಾರಾ ಅಂತ ನಂಗೆ. ಶಾಂತಿ ಶಾಂತಿ, ಏನ್ ಮಾತಾಡ್ತಿದ್ಯಾ? ನೀನೇ ಹೇಳ್ತಾ ಇದ್ದೆ, ಎಷ್ಟೋ ಸರಿ ಹೇಳಿದ್ಯಾ ನೋಡು, ಯಜಮಾನ್ರು ಯಾರ ಮಾತು ಕೇಳಲ್ಲ ಅಂತ. ನಿನ್ನ ಬಗ್ಗೆ ಬೇರೆ ಯಾರಾದ್ರೂ ಬಂದು ಯಜಮಾನ್ರ ಹತ್ರ ಹೇಳಿದ್ರೆ ಅದನ್ನ ಯಜಮಾನ್ರ ನಂಬಿಡ್ತಾರಾ? ನಾನು ಆ ವಿಷಯ ಹೇಳ್ತಿಲ್ಲ. ಹಾ, ಮತ್ತೆ ಅಕಸ್ಮಾತ್ ಅಣ್ಣಂಗೇನಾದ್ರೂ ಅರ್ಚನನ್ ಬಗ್ಗೆ. ಶಾಂತಿ ಪ್ಲೀಸ್ ಸುಮ್ಮನೆ ಇದ್ಬಿಡು. ಇವಾಗ ಬೇಡದೇ ಇರೋ ಟೆನ್ಷನ್ ಯಾಕೆ? ಏನಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನೋಡು, ನೀನ್ ಹೇಳ್ದಂಗೆ ಒಂದ್ ವೇಳೆ ಅರ್ಚನಾ ಬಗ್ಗೆ ಯಜಮಾನ್ರಿಗೆ ಏನಾದ್ರೂ ಗೊತ್ತಾಗಿದ್ದಿದ್ರೆ ಅವ್ರು ಮಾತಾಡೋ ವಿಧಾನನೇ ಬೇರೆ ಆಗಿರ್ತಿತ್ತು. ಈಗ ಸದ್ಯಕ್ಕೆ ಆ ವಿಚಾರನ ತಲೆಯಿಂದ ತೆಗೆದು ಬಿಸಾಕು. ನೋಡು, ನೀನ್ ಮನೆ ಒಳಗೆ ಹೋಗು, ನಾನು ಕಾರಲ್ಲೇ ಮಲಗಿರ್ತೀನಿ. ಮತ್ತೆ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಹೇಳು, ಒಂದು ಫೋನ್ ಮಾಡು, ನಾನು ಬಂದ್ಬಿಡ್ತೀನಿ. ಆಯ್ತಾ? ಏನು ಬೇಡ, ಹೋಗ್ಬೇಕು ಅನ್ಸಿದ್ರೆ ನಾನೇ ಹೋಗ್ತೀನಿ. ನೀನ್ ಫಸ್ಟ್ ಮನೆಗೆ ಹೋಗಿ ಮಲ್ಕೋ, ಇಲ್ಲ ಹಾಸ್ಪಿಟಲ್ಗೆ ಹೋಗಿ ಮಲ್ಕೋ. ಆಯ್ತು, ಬೇಕಾದ್ರೆ ಬೆಳಿಗ್ಗೆ ಫೋನ್ ಮಾಡ್ತೀನಿ. ನೀನು ಹುಷಾರು, ಹೇಳಿದ್ನಲ್ಲ, ತಲೆಯಿಂದ ತೆಗೆದು ಹಾಕು. ಓಕೆ, ಹೊರಡು. ನೀನು ಮನೆ ಒಳಗೆ ಹೋಗು, ನಾನು ಹೋಗಿ ಬರ್ತೀನಿ. ರಾಘವ್, ಮಲ್ಕೊಳಲ್ವ ನೀನು? ಇಲ್ಲ ಅಪ್ಪ, ಅಮ್ಮ ಬರೋ ತನಕ ನಾನು ನಿದ್ದೆ ಮಾಡಲ್ಲ. ಹಾಗೆಲ್ಲ ಹಠ ಮಾಡಬಾರ್ದು ಕಂದ. ಅಮ್ಮಂಗೆ ಕೆಲಸ ಇರುತ್ತಲ್ವಾ? ಹಾ, ಬರ್ತಾಳ್ ಬಿಡು, ಮಲ್ಕೊ. ಇಲ್ಲ ಅಪ್ಪ, ನಾನು ಮಲ್ಕೊಳ್ಳಲ್ಲ. ರಾಘವ್, ಅಮ್ಮ ಬರ್ರು ಇರ್ಸಪ್ಪ ನನ್ನ. ಹಾಯ್ ರಾಘವ್. ಹಾಯ್ ಅಮ್ಮ. ಅರ್ಚನಾ ಅವರೇ, ಬಂದ್ಬಿಟ್ರ ನೀವು? ಮತ್ತೆ ರಾಘವ್ ಅಷ್ಟು ಫೋನ್ ಮಾಡ್ತಿದ್ರೆ ನಾನೇನ್ ಮಾಡ್ಲಿ? ಅದೇ ನನಗೂ ಆಶ್ಚರ್ಯ, ಯಾಕೋ ಗೊತ್ತಿಲ್ಲ. ಇವತ್ತು ತುಂಬಾನೇ ಹಠ ಮಾಡ್ಬಿಟ್ಟ, ಊಟ ಮಾಡಲ್ಲ ಅಂತ. ಓಯ್, ಹೆಂಗೋ ಗಲಾಟೆ ನಿಲ್ಸಿ ಊಟ ಮಾಡಿಸಿದೀವಿ, ಆದ್ರೆ ನಿದ್ದೆನೆ ಮಾಡ್ತಿಲ್ಲ. ಹೌದೇನೋ? ಯಾಕೋ ಹಠ ಮಾಡ್ತಿದ್ದೆ? ನಡಿ ಮಲ್ಗು, ಟೈಮ್ ಆಯ್ತು. ಅಮ್ಮ, ನಾನು ಮಲ್ಕೊಳ್ತೀನಿ, ನೀನ್ ಕತೆ ಹೇಳ್ತೀಯ ಅಮ್ಮ? ಸರಿ ಆಯ್ತು, ಬಾ. ಕತೆ ಹೇಳಮ್ಮ. ರಾಘವ್, ಅದೇನ್ ಗೊತ್ತಾ ಕಂದ, ಒಂದ್ ಊರಲ್ಲಿ ಒಂದ್ ಅಣ್ಣ ತಂಗಿ ಇದ್ರಂತೆ. ಆ ಅಣ್ಣಂಗೊಂದು ಮುದ್ದಾದ ತಂಗಿ. ಅವ್ರ ಪಕ್ಕದ ಮನೇಲಿ ಅಣ್ಣನ್ ಫ್ರೆಂಡು ಒಬ್ರಿದ್ರಂತಪ್ಪ. ಎರಡೂ ಕುಟುಂಬನೂ ತುಂಬಾ ಅನ್ಯೋನ್ಯವಾಗಿತ್ತಂತೆ. ಒಬ್ರು ಕಂಡ್ರೆ ಒಬ್ರಿಗೆ ತುಂಬಾ ಪ್ರೀತಿ, ವಿಶ್ವಾಸ, ನಂಬಿಕೆ. ಅಣ್ಣಂಗೆ ತಂಗಿ ಮೇಲೆ ತುಂಬಾ ನಂಬಿಕೆ ಜಾಸ್ತಿ. ತಂಗಿಗೂ ಅಷ್ಟೇ. ಅಣ್ಣ ಒಂದ್ ಮಾತು ಹೇಳಿದ್ರೆ ಸಾಕು, ಆ ಗೆರೆ ದಾಟ್ತಿರ್ಲಿಲ್ಲ. ಆದ್ರೆ ಅವಳನ್ನ ನಂಬಿತ್ತಲ್ಲ ಆ ಕುಟುಂಬ, ಅದು ರಾಘವ್. ಮಲಗ್ಬಿಟ್ಟ ಅವನು. ಸಾರಿ, ನಿಮ್ಗೆ ತುಂಬಾ ಶ್ರಮ ಕೊಡ್ತಾ ಇದ್ದೀನಿ. ನಾನು ಅವ್ನಿಗೆಷ್ಟೇ ಹೇಳಿದ್ರು ಅವ್ನು ಮಲಗಲೇ ಇಲ್ಲ ಗೊತ್ತಾ. ಈಗ ನೋಡಿ, ನೀವು ಬಂದು ಕತೆ ಹೇಳ್ತಿದ್ದಾಗೆ ಮಲ್ಕೊಂಬಿಟ್ಟ. ನಿಮ್ ಧ್ವನಿಯಲ್ಲಿ ಏನೋ ಇದೆ. ಅವನು ನಿಮ್ಗೆ ತುಂಬಾ ತೊಂದರೆ ಕೊಡ್ತಿದ್ದಾನೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇರ್ಲಿ ಬಿಡಿ, ಮಕ್ಕಳು ಅಂದ್ರೆ ಹಾಗೆ ಅಲ್ವಾ? ಮಕ್ಕಳು ಒಬ್ಬರನ್ನ ಇಷ್ಟಪಡೋದು ತುಂಬಾ ಕಷ್ಟ ಸುಶಾಂತ್ ಅವ್ರೆ. ಹೌದು, ಪಾಪ ಅವನು ಚಿಕ್ಕವನು, ಅವನೇನೋ ತಪ್ಪು ಮಾಡ್ತಾನೆ, ನೀವು ಹೂ ಅಂತ ಹೇಳ್ತಿದ್ದೀರಾ. ಆದ್ರೆ ಮುಂದೆ ಹೇಗೆ ಅನ್ನೋದೇ ನನಗೆ ಭಯ ಆಗ್ತಿದೆ. ಮಕ್ಕಳು ಹಠ ಮಾಡಿದಾಗ ಅವ್ರೇನೋ ಕೇಳ್ತಾರೆ, ನಾವು ಕೊಡಿಸ್ತೀವಿ, ನಿಜ. ದೊಡ್ಡೋರಾಗ್ತಾ ಆಗ್ತಾ
ಹೀಗೆ ಆಗ್ಬಿಟ್ರೆ ಹೇಗೆ? ಸಮಸ್ಯೆ ಆಗಲ್ವಾ? ಹೌದಾ?